4 ಮೊಟ್ಟೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ನಾನು ಈ ಡಿಲಿಷಿಯಸ್ ರಮ್ ಕೇಕ್ ಮಾಡಿದೆ. ಇದು ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್. ಬನ್ನಿ ಇದನ್ನ ಸುಲಭವಾಗಿ ನಮ್ಮ ಮನೆಗಳಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕ್ಯಾರಮೆಲ್ ಸಿರಪ್ ಮಾಡಬೇಕು. ಅದಕ್ಕಾಗಿ ಒಂದು ಅಡಿ ಗಟ್ಟಿ ಇರೋ ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಮೀಡಿಯಂ ಹೀಟ್ ಅಲ್ಲಿ ಇಟ್ರೆ ಅದು ಮೆಲ್ಟ್ ಆಗಿ ಬ್ರೌನ್ ಕಲರ್ ಆಗುತ್ತೆ, ಸ್ವಲ್ಪ ಹಾರ್ಡ್ ಆಗುತ್ತೆ. ಅವಾಗ ಅದರಲ್ಲಿ ಅರ್ಧ ಕಪ್ ನೀರು ಹುಷಾರಾಗಿ ಹಾಕೊಂಡ್ರೆ ನಮ್ ಕ್ಯಾರಮೆಲ್ ಸಿರಪ್ ರೆಡಿ. ಅದನ್ನ ಕೂಲ್ ಆಗಿ ಪಕ್ಕಕ್ಕೆ ಇಡಬೇಕು. ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಸಕ್ಕರೆ ಹಾಗೂ ಈ ಸ್ಪೈಸಸ್ ಸೇರಿಸಿ ಅದನ್ನ ಒಂದ್ಸಲ ಗ್ರೈಂಡ್ ಮಾಡ್ಕೋಬೇಕು. ಅದ ನಂತರ ಅದರೊಳಗೆ ಬಟರ್ ಹಾಕಿ ಮತ್ತೊಂದ್ಸಲ ಗ್ರೈಂಡ್ ಮಾಡಿ. ಕೊನೆಯಲ್ಲಿ ಅದರೊಳಗೆ 3 ಅಥವಾ 4 ಮೊಟ್ಟೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಅದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ಒಂದು ಫಿಲ್ಟರ್ ಇಟ್ಟು ಅದರಲ್ಲಿ ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಸ್ವಲ್ಪ ಉಪ್ಪು ಹಾಗೂ ಕೋಕೋ ಪೌಡರ್ ಸೇರಿಸಿ ಫಿಲ್ಟರ್ ಮಾಡಿ ಹಾಕೋಬೇಕು. ಅದ ನಂತರ ಅದನ್ನ ಮೆಲ್ಲಗೊಂದ್ಸಲ ಮಿಕ್ಸ್ ಮಾಡಬೇಕು. ಈಗ ಫೈನ್ ಚಾಪ್ ಮಾಡಿದಂತ ಬಾದಾಮಿ ಹಾಗೂ ಗೋಡಂಬಿ ಹಾಕಿ ನಾನಿಲ್ಲಿ ರಮ್ ಅಲ್ಲಿ ಒಂದ್ ಸ್ವಲ್ಪ ಒಣದ್ರಾಕ್ಷಿ ಸೋಕ್ ಮಾಡಿ ಇಟ್ಟಿದ್ದೆ. 1 ತಿಂಗಳಿಂದನೇ ಇಟ್ಟಿದ್ದೆ. ಅಕಸ್ಮಾತ್ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಒಂದ್ ಪಾತ್ರೆಯಲ್ಲಿ ನೀರು ಹಾಗೂ ಒಣದ್ರಾಕ್ಷಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಅದರೊಳಗೆ ರಮ್, ವೈನ್ ಅಥವಾ ಆರೆಂಜ್ ಜ್ಯೂಸ್ ಹಾಕಿ ಸ್ಟವ್ ಆಫ್ ಮಾಡಿಟ್ಟು ಪೂರ್ತಿ ಕೂಲ್ ಆದ್ಮೇಲೆ ಅದನ್ನ ಯೂಸ್ ಮಾಡಬಹುದು. ಫಸ್ಟ್ ಫಿಲ್ಟರ್ ಮಾಡ್ಕೊಂಡು ಬರೀ ಒಣದ್ರಾಕ್ಷಿ ಹಾಕಿ ಆಮೇಲೆ ಫಿಲ್ಟರ್ ಮಾಡಿದಂತ ರಮ್ ಅಥವಾ ಆರೆಂಜ್ ಜ್ಯೂಸ್ ಕೂಡ ಸೇರಿಸಬಹುದು. ಫೈನಲಿ ನಾವು ಮಾಡಿಟ್ಟಿರುವಂತಹ ಕ್ಯಾರಮೆಲ್ ಸಿರಪ್ ನು ಹಾಕೊಂಡ್ರೆ ಪರ್ಫೆಕ್ಟ್ ಕಲರ್ ಹಾಗೂ ರುಚಿ ಬರುತ್ತೆ. ಈಗ ಇದನ್ನ ಒಂದು ಕೇಕ್ ಟಿನ್ ಒಳಗೆ ಹಾಕಿ ಮೇಲೆ ಲೈಟ್ ಆಗಿ ಡೆಕೋರೇಟ್ ಮಾಡ್ಕೊಂಡು ಪ್ರಿಹೀಟ್ ಮಾಡಿದಂತ ಓವನ್ ನಲ್ಲಿ 170 ಡಿಗ್ರೀಸ್ ಅಲ್ಲಿ 45 ರಿಂದ 50 ನಿಮಿಷ ಬೇಕ್ ಮಾಡಿದ್ರೆ ರೆಡಿ ಗುರು. ಬಟ್ ಇದು ತಕ್ಷಣ ಕಟ್ ಮಾಡಬಾರದು, ಡಿಮೋಲ್ಡ್ ಮಾಡಬಾರದು. ಇದನ್ನ ಪೂರ್ತಿ ಕಂಪ್ಲೀಟ್ ಆಗಿ ಕೂಲ್ ಆಗ್ಬಿಡ್ಬೇಕು. ಅದ ನಂತರ ಮಾತ್ರ ಇದನ್ನು ತೆಗೆದು ಕಟ್ ಮಾಡಬೇಕು. ಸೊ ನೋಡೋರಲ್ಲ, ಬಹಳ ಸುಲಭವಾಗಿ ಮಾಡಬಹುದು. ಸೊ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.